ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಟ್ಟೆ ತುಂಬಿದ್ರು ಅದಕ್ಕೆ ಜಾಗ ಮಾಡ್ಕೊಳ್ತೀನಿ. ಲೆಟ್ಸ್ ಸೆಲೆಬ್ರೇಟ್ ಬರ್ತ್ಡೇ ಟು ಯು. ಯಾವ ಮುರಿದ್ಗಿಲ್ಲ ನಾನು ಸಾಫ್ಟ್ ಮತ್ತೆ ಇನ್ನೊಂದ್ಸಲ ಬಂದ್ರು ಬರ್ಬೋದು. ನಾವು ಪ್ರಾಮಿಸ್ ಮಾಡಿ ಒಂದೇ ಒಂದು ಪ್ರಾಪರ್ಟಿನೂ ಬೈ ಮಾಡಲ್ಲ ಅಂತ ಪ್ಲೀಸ್. ಬಂದ್ರೆ ಏನು ಮಾಡಕ್ಕಾಗಲ್ಲ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಪೇರೆಂಟ್ಸ್ನ ಡೇಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಒಂದು ಡಿನ್ನರ್ ಡೇಟ್. ಆ್ಯಂಡ್ ಇನ್ನೊಂದು ಕಾರಣ ಇದೆ, ಅಪ್ಪಂದು ಪ್ರೀ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ. ಯೂಶಲಿ ನಾವು ಎಲ್ಲ ಕಡೆ ಹೋಗ್ತೀವಿ, ಬಟ್ ಈ ಯೂನಿಕ್ ಪ್ಲೇಸ್ಗೆ ಹೋಗಿಲ್ಲ. ಸೊ ಹೋಗೋಣ. ಆ್ಯಂಡ್ ನಮ್ಮ ಡ್ಯಾಡಿ ಎಲ್ಲೂ ಹೊರಗಡೆ ಹೋಗೋ ಅಂಥ ಮನುಷ್ಯನೇ ಅಲ್ಲ. ಎಷ್ಟೇ ದುಡಿದ್ರೂ ಅವ್ರಿಗೆ ಅಂತ ಅವರು ಯಾವತ್ತೂ ಶೋಕಿಗಳನ್ನ ಮಾಡಲ್ಲ. ಬಟ್ ಹಾಗಂತ ಹೇಳಿ ಪ್ಲೇಸಸ್ ಕೂಡ ಅಷ್ಟು ಎಕ್ಸ್ಪ್ಲೋರ್ ಮಾಡಲ್ಲ. ನಾವೆಲ್ಲರೂ ತುಂಬ ಹಿಂಸೆ ಮಾಡಿ ಕರ್ಕೊಂಡು ಹೋಗ್ಬೇಕಷ್ಟೆ. ಸೊ ಅದಕ್ಕೋಸ್ಕರ ಇದೊಂದು ಯೂನಿಕ್ ಪ್ಲೇಸ್ಗೆ ಅವ್ರು ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಆ ಜಾಗಕ್ಕೆ ಯಾವ ಜಾಗ ಅಂತ ಅಪ್ಪಂಗೆ ಹೇಳಿಲ್ಲ. ಸೊ ಅಮ್ಮಂಗೆ ಗೊತ್ತು, ಅಪ್ಪನ ಪ್ರೀ ಬರ್ಡೇ ಸೆಲೆಬ್ರೇಷನ್ ಅಲ್ಲ, ಹಾಗೇನೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಲೆಟ್ಸ್ ಗೋ. ಇವಾಗ ನಾನಿನ್ನ ರೆಡಿ ಆಗಿಲ್ಲ. ರೆಡಿಯಾಗಿ ನನ್ನ ಔಟ್ಫಿಟ್ನ ತೋರಿಸಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದೊಂದು ಸ್ಪೆಷಲ್ ಮೂಮೆಂಟ್ಸ್ನ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನನಗೆ ಅಪ್ಪ ಬರ್ಡೇ ಆ್ಯಂಡ್ ಆ್ಯಕ್ಚುಲಿ 60th ಬರ್ಡೇ ಕೂಡ ಇದು. ಸೊ ಐ ಜಸ್ಟ್ ವಾಂಟ್ ಟು ಮೇಕ್ ಹಿಮ್ ಹ್ಯಾಪಿ ಆನ್ ದಿಸ್ ಡೇ. ಸೊ ಅದಕ್ಕೋಸ್ಕರ ಇದನ್ನು ನಾನು ಕ್ಯಾಪ್ಚರ್ ಮಾಡಬೇಕು, ಮೆಮೊರಿಯಾಗಿ ಇಟ್ಕೋಬೇಕು ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಔಟ್ಫಿಟ್. ಲೆಟ್ಸ್ ಗೋ ನಾವ್. ಇವಾಗ ಅಪ್ಪ ಹೊಸ ಕಾರಲ್ಲಿ ನಾವು ಹೋಗ್ತಾ ಇದ್ದೀವಿ. ಅಮ್ಮ ಅದಿಲ್ವಾ ಇದಿಲ್ವಾ ಅಂತ ಅಂದ್ಕೊಂಡು ಸ್ವಲ್ಪ ಅಪ್ಪಂಗೆ ರೇಗಿಸ್ತಾ ಇದ್ದಾರೆ. ಆನ್ ದಿ ವೇ ಇವಾಗ ಕಾರ್ ಸ್ಟಾರ್ಟ್ ಮಾಡಬೇಕು. ನಮ್ಮಪ್ಪ ತುಂಬ ಸ್ಲೋ ಕಾರ್ ಡ್ರೈವ್ ಮಾಡೋದ್ರಲ್ಲಿ ಅಥವಾ ಕಾರ್ ಸ್ಟಾರ್ಟ್ ಮಾಡೋದ್ರಲ್ಲಿ. ಯಾವ ಮುರಿದ್ಗಿಲ್ಲ ನಮ್ಮಪ್ಪ ಎಷ್ಟು ಹೆಂಡ್ತಿನೂ ಹಂಗೆ ನೋಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಕಾರ್ನ ನೋಡ್ಕೊಳ್ತಾರೆ. ಸ್ವಲ್ಪ ಟೆನ್ಷನ್ ಅಲ್ಲಿದ್ದಾರೆ ನಮ್ಮಪ್ಪ. ಹಾಯ್ ಏನ್ರಪ್ಪ? ಹಾಯ್. ಅವ್ರ ನಾನು ಹೇಳ್ತೀನಿ ಹಾಯ್. ನಮ್ಮಪ್ಪ ಹಂಗೆ ಸ್ವಲ್ಪ, ನಮ್ಮಪ್ಪ ಇಂಟ್ರೋವರ್ಟ್ ಪರ್ಸನ್. ಅಷ್ಟು ಬೇಗ ಅಮ್ಮನ ಥರ ಎಕ್ಸ್ಟ್ರಾವರ್ಟ್ ಅಲ್ಲ. ನಮ್ಮಪ್ಪ ನಾವು ಉಪ್ಸ್ಕೊಂಡು ಕರ್ಕೊಂಬರಕ್ಕೇನೆ ದೊಡ್ಡದು ಆಯಿತು. ಅಪ್ಪ ಬರಲ್ಲ ಅಂತ ಇದ್ರು, ಬಟ್ ಸ್ಟಿಲ್ ಹೆಂಗೋ ಹಿಂಸೆ ಮಾಡಿ ಕರ್ಕೊಂಬರ್ತಾ ಇದ್ದೀವಿ. ಅಪ್ಪ ಒಂದು ಹಾಯ್ ಹೇಳ್ಬಿಡಿಯಪ್ಪ ನಮ್ಮ ಯೂಟ್ಯೂಬ್ ಫ್ಯಾನ್ಸ್ಗೆ. ಖುಷಿಯಾಗೂ ಮಾತಾಡಲ್ಲ ನಮ್ಮಪ್ಪ. ಅಲ್ಲಿ ಹೋದ್ಮೇಲೆ ಸರಿ ಆಗ್ಬೋದೇನೋ, ನೋಡೋಣ. ಸೊ ಹೋಗ್ತಾ ಇದ್ದೀವಿ. ಅಪ್ಪಗೆ ಬರ್ಡೇ ಡ್ರೆಸ್ಗೆ ಶಾಪಿಂಗ್ ಕೂಡ ಮಾಡಿದ್ದೀವಿ, ನೋಡ್ಬೋದು. ಸೊ ಅಲ್ಲಿ ನಾನು ವಿಡಿಯೋ ಕ್ಲಿಪ್ ತೆಗೀಲಿಲ್ಲ. ಇವಾಗ ಆನ್ ದಿ ವೇ ಹೋಗ್ತಾ ಇದ್ದೀವಿ. 5 minutes ಇದೆ ಲೊಕೇಶನ್ ರೀಚ್ ಆಗಕ್ಕೆ. ನಾವು ರೀಚ್ ಆಗಿದ್ದೀವಿ. ಅಪ್ಪಗೆ ತುಂಬ ಸರ್ಕಸ್ ಕೊಡ್ತಾ ಇದ್ದೀವಿ. ಬೇಕಲ್ಲ. ಸೊ ಹೋಗ್ತಾ ಇದ್ದೀವಿ. ಸೆಕೆಂಡ್ ಫ್ಲೋರ್. ಇಲ್ಲಿ ಆಲ್ರೆಡಿ ತುಂಬ ಟೈಮ್ ಆಗಿದೆ. ಟೈಮ್ ತೋರಿಸ್ಬೇಕಂದ್ರೆ ನೋಡಿ, ಎಲ್ಲ ಅಪ್ಪ ಇಂದಾನೆ. ಅಪ್ಪ ಲೇಟ್ ಮಾಡಿದ್ರು. ಲೆಟ್ಸ್ ಗೋ ಡ್ಯಾಡಿ, ಅಮ್ಮ ಲೆಟ್ಸ್ ಗೋ. ಸೆಕೆಂಡಾ? ಹಾಂ. ನಮ್ಮಪ್ಪ ಫೋಟೋ ತೆಗೆದಿದ್ರು ರಿಯಾಕ್ಷನ್ ಸೇಮ್, ಅಮ್ಮಂದು ರಿಯಾಕ್ಷನ್ ಬೇರೆ ಥರ ಇರುತ್ತೆ. ಲೆಟ್ಸ್ ಗೋ.
ಯೂನೀಕ್ ಆಗಿ. ಇಲ್ಲಿಂದ ಬಂದಿದೆ, ನಾನು ಪನ್ನೀರ್ ಚೀಸ್ ಬಾಲ್ಸ್ ಹೇಳಿದೆ. ಸೊ ಲೆಟ್ಸ್ ಹ್ಯಾವ್ ದಿಸ್. ಇನ್ನೊಂದು ಡಿಶ್ ಬಂದಿದೆ. ಅಪ್ಪಗೆ ಈ ವರ್ಷ ಏನು ಗೋಲ್ ಇದೆ ಅಂತ ಕೇಳೋಣ ಬನ್ನಿ. ಹೇಳಿ ಅಪ್ಪ. ತಿಂದು ಎಲ್ಲ ಫುಲ್ ಫ್ಲಾಟ್ ಆಗಿದ್ದಾರೆ. ಹೇಳಿ. ಅದೇ ಈ ವರ್ಷ ಹಿಂದಿನ ವರ್ಷ ಸಾಲ ಮಾಡಿರೋವೆಲ್ಲ ತೀರಿಸ್ಕೊಂಡು ಈ ವರ್ಷದಲ್ಲಿ ಆರಾಮಾಗಿ ಖುಷಿಯಾಗಿರೋಣ. ಅಮ್ಮ ಪ್ರಾಮಿಸ್ ಮಾಡಿ ಒಂದೇ ಒಂದು ಪ್ರಾಪರ್ಟಿನೂ ಬೈ ಮಾಡಲ್ಲ ಅಂತ ಪ್ಲೀಸ್. ಅಂದ್ರೆ ಏನು ಮಾಡೋಕ್ಕಾಗಲ್ಲ ನೋಡಿ ಅಪ್ಪಂಗೆ ಪ್ರಾಪರ್ಟಿ ಹುಚ್ಚು. ಎಷ್ಟು ಪ್ರಾಪರ್ಟಿ ಜೀವನ ಎಲ್ಲ ವರ್ಷಕ್ಕೊಂದು 3-4 ಪ್ರಾಪರ್ಟಿ ಆದರೂ ತಗೋಬೇಕು ನಮ್ಮ ಅಪ್ಪನ. ನನಗೆ ಅದು ಇಷ್ಟ ಆಗಲ್ಲ. ಅದಕ್ಕೆ ಅಟ್ಲೀಸ್ಟ್ ಈ ವರ್ಷ ಏನಾದರೂ ಪ್ರಾಮಿಸ್ ಮಾಡಿಸ್ಕೊಂಡು ಅದನ್ನು ಸ್ಟಾಪ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮಪ್ಪ ಮಾಡಲ್ಲ. ನೆವರ್ ಎವರ್. ಅಪ್ಪ ಸಕ್ಸಸ್ಫುಲಿ 60 years ಕಂಪ್ಲೀಟ್ ಮಾಡಿದ್ದೀರಾ ನಿಮ್ಮ ಲೈಫಲ್ಲಿ. ಏನು ಹೇಳ್ತೀರಾ? ನಿಮ್ಮ ಲೈಫ್ ಅನುಭವ ಹೇಳಿ. ಲೈಫ್ ಅಂದರೆ ಸಾಲ ಸೋಲ ಗೆಲುವು ಸೋಲು ನಡುವೆ ಗೆದ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆ ಕೂಡ ಗೆಲ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ಇಸ್ವಿಯಲ್ಲಿ ಮಂಕುತಿಮ್ಮನ ಕಗ್ಗ ಪ್ರೊಡ್ಯೂಸ್ ಮಾಡಿದ್ದೀವಿ. ಈ ವರ್ಷ ರಿಲೀಸ್ ಆಗುತ್ತೆ. ಎಲ್ಲ ಸ್ಕೂಲ್ಗಳಲ್ಲಿ ಎಲ್ಲ ಊರುಗಳಲ್ಲಿ ರಿಲೀಸ್ ಆಗುತ್ತೆ. ಆಲ್ರೆಡಿ ಈಗಲೇ ಮಲೇಷ್ಯಾಗೆ ಸೆಲೆಕ್ಟ್ ಆಗಿದೆ ಫೆಸ್ಟಿವಲ್ಗೆ. ಆಗಸ್ಟ್ ತಿಂಗಳಿನಲ್ಲಿ ಪ್ರೊಜೆಕ್ಷನ್ ಇರುತ್ತೆ. ನಮ್ಮಪ್ಪಗೆ ನಿಮ್ಮ ಮುಂಚೆ ಫಿಲಮ್ ಪ್ರೊಡ್ಯೂಸ್ ಮಾಡಿ ಅಪ್ಪ ಫೇಲ್ಯೂರ್ ಆಗಿದ್ರು. ಅದ್ರ ಬಗ್ಗೆ ಹೇಳಿ ಅಂದರೆ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅವ್ರ ನೆಕ್ಸ್ಟ್ ಮೂವಿದು. ನನಗಿದೆ ನಮ್ಮ ಅಪ್ಪ ನನ್ನ ಯೂಟ್ಯೂಬ್ ಚಾನಲ್ ಬರೀ ಪ್ರಮೋಷನ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಡ್ಯಾಡಿ. ಹೇಳಿ ಅಪ್ಪ, ನಿಮ್ದು ಅವಳೇ ನನ್ನ ಗೆಳತಿ ಸ್ಟೋರಿ ಹೇಳ್ರಪ್ಪ. ಏನಾಯ್ತು ಅವಾಗ? ನನ್ನ ಗೆಳತಿ ಚೆನ್ನಾಗಿತ್ತು, ಸಿನಿಮಾ ಚೆನ್ನಾಗಿತ್ತು, ಆದರೆ ಥಿಯೇಟ್ರ್ನಲ್ಲಿ ಓಡಲಿಲ್ಲ ಅದು. ಅವಾಗ ನಾವು ಹಾಕಿರೋ ದುಡ್ಡು ಕೂಡ ಬರಲಿಲ್ಲ. ಈ ಸಲ 2ನೇ ಸಿನಿಮಾ ಹುಷಾರಾಗಿ ಪ್ಲ್ಯಾಂಡಾಗಿ ಮಾಡ್ತಾಯಿದ್ದೀನಿ. ಇದು 100% ಸಕ್ಸಸ್ ಆಗೋ ಥರ ಲಕ್ಷಣಗಳು ಕಾಣ್ತಾ ಇದೆ. ಸೊ ಆಗಿದೆ ಅಪ್ಪನ ಬರ್ಡೇ ಕೇಕ್. ಕಲ್ಪನಾ ಅವರು ಸಾಂಗ್ ಹಾಕ್ತಿದ್ದಾರೆ ಅಪ್ಪ ಬರ್ಡೇಗೆ. ಲೆಟ್ಸ್ ಸೆಲೆಬ್ರೇಟ್ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಸೊ ಊಟ ಮಾಡಿ ಹೊರಗಡೆ ಬಂದಿದ್ದೀವಿ. ಅಮ್ಮ ಒಂದು ಈವೆಂಟ್ಸ್ ನೋಡ್ತಾ ಇದ್ದಾರೆ, ನನಗಲ್ಲ ಅವರಿಗೆ. ಸೊ ಅಪ್ಪಗೆ ಏನು ಅನಿಸ್ತು ಅಂತ ಕೇಳೋಣ. ಅಪ್ಪ, ಹೌ ವಾಸ್ ದಿಸ್? ಒಳ್ಳೆ ಟೈಮ್ ಪಾಸ್ ಆಯಿತು, ಚೆನ್ನಾಗಿ ಒಳ್ಳೆ ಊಟ ಸಿಕ್ತು. ನಮ್ಮಪ್ಪ ಬೈಕೊಂಡೇ ಕರ್ಕೊಂಬಂದ್ರು ನನ್ನ ದೂರ ಅಂತ ಅಂದ್ಕೊಂಡು. ಅದಕ್ಕೆ ಕೇಳ್ತಾ ಇದ್ದೀನಿ, ಹೇಳ್ರಪ್ಪ. ಊಟ ಚೆನ್ನಾಗಿತ್ತು, ಲೊಕೇಶನ್ ಚೆನ್ನಾಗಿದೆ, ಅಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗಿತ್ತು. ನಾನು ಸಾಫ್ಟ್ ಮತ್ತೆ ಇನ್ನೊಂದ್ಸಲ ಬರ್ಬೋದು ನಾವು.
ನಮ್ಮ ಪಾಪಂಗೆ ಕರ್ಕೊಂಬರೋಣ. ಸೊ ಸಾಫ್ಟಿ ತೊಗೊಳ್ಳೋಣ ಬನ್ನಿ. ಅಪ್ಪ ನಂಗೆ ಸಾಫ್ಟಿ ಕೊಡ್ಸೋಣ. ಅದು ಏನು ಸಾಫ್ಟಿ ಏನು ಪ್ಲೀಸ್. ಸೊ ಇವಾಗ ನಾವು ಸಾಫ್ಟಿ ತೊಗೊಂಡ್ವಿ. ಅಲ್ಲಿ ಚಾಕ್ಲೇಟ್ ಫೌಂಟೇನ್ ಎಲ್ಲ ಇದೆ ಮಮ್ಮಿ, ಆ್ಯಂಡ್ ಆಟೋಮೆಟಿಕ್ ಪಾನಿಪುರಿನೂ ಇದೆ. ಬಟ್ ಆಲ್ರೆಡಿ 11 o'clock ಆಯಿತು ಟೈಮ್. ಸೊ ಎಲ್ಲ ಕ್ಲೋಸ್ ಆಗಿದೆ. ಅದಕ್ಕೋಸ್ಕರ ಏನೂ ಅದೆಲ್ಲ ನೋಡೋಕ್ಕಾಗಲಿಲ್ಲ, ಟೇಸ್ಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಪಕ್ಕ ಬೇಗ ಬಂದು ಫ್ಯಾಮಿಲಿ, ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಬಂದು ತಿಂತೀವಿ. ಸೊ ಇದನ್ನು ನಾನು ಸಾಫ್ಟಿ ತೊಗೊಳ್ದೆ. ಫಸ್ಟ್ ನಾವು ಅಪ್ಪನ ತಿಂತೀನಿ. ಸೊ ನಮ್ಮಮ್ಮಂಗೆ ನೆಕ್ಸ್ಟ್ ಮಮ್ಮ ಅವರು ತಿನ್ನಲ್ಲ ಅಂತ ಅಂದರು, ಯಾಕಂದರೆ ಊಟ ಮಾಡಿದ್ರಲ್ಲ. ಸೊ ನನಗೆ ಐಸ್ ಕ್ರೀಮ್, ಡೆಸರ್ಟ್ಸ್ ಅಂದರೆ ತುಂಬ ಇಷ್ಟ. ಹೊಟ್ಟೆ ತುಂಬಿದ್ರೂ ಅದಕ್ಕೆ ಜಾಗ ಮಾಡ್ಕೊಳ್ತೀನಿ. ನಮ್ಮಪ್ಪ ನಗ್ತಾ ಇದ್ದಾರೆ. ಸೊ ಇದಾಗಿತ್ತು ನಮ್ಮ ಸ್ಮಾಲ್ ಡಿನ್ನರ್ ಡೇಟ್ ಆ್ಯಂಡ್ ನಮ್ಮಪ್ಪನ ಪ್ರೀ ಬರ್ಡೇ ಸೆಲೆಬ್ರೇಷನ್. ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ನಾನು ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಅಪ್ಪ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಅಪ್ಪ ಮಾಡಿ. ನೀವು ಹೇಳಿ ಅಪ್ಪ. ಸಬ್ಸ್ಕ್ರೈಬ್ ಮಾಡಿ. ಓಕೆ ಎಲ್ರಿಗೂ ಬಾಯ್. See you and good night.